ಎಲ್ಲ ನನ್ನ ಆತ್ಮೀಯ ಕನ್ನಡ ಜನತೆಗೆ PGSK ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ವಿಚಾರ ಅಂದರೆ, ನಮ್ಮ ತಂಗಿಯವರ ಶ್ರೀಮಂತ ಕಾರ್ಯ ಇತ್ತು. ಹಂಗಾಗಿ ನಮ್ಮ ಬಾಮೈದವ್ರು ಫೋನ್ ಮಾಡಿ ಬಾಮಗ ಅಂತ ಎಲ್ರಿಗೂ, ನನಗೆ ಅಂತಲ್ಲ ನನ್ನ ಮಿಸ್ಸಸ್ಗೂ ಕೂಡ, ಅಂದರೆ ಮಿಸ್ಸಸ್ ಅವ್ರಿಗೆ ತಂಗಿ ಆಗ್ಬೇಕು, ನಮ್ಮ ಮಿಸ್ಸಸ್ಗೂ ಕೂಡ ಫೋನ್ ಮಾಡಿ, ನಮಗೂ ಫೋನ್ ಮಾಡಿ ಹಿಂಸೆ ಮಾಡಿ ಕರೆದ್ರು. ಹಂಗಾಗಿ ಏನೇ ಸಾಲಗಳು ಏನೇ ಸಂಘಗಳಿದ್ರು ಎಲ್ಲ ಬಿಟ್ಟು ಹೋಯ್ತಾ ಇದ್ದೀವಿ. ಯಾಕಂದರೆ ನಮ್ಮ ಬಾಮೈದ ಕರೆದ್ರೆ ನಾನು ಯಾವ ಫಂಕ್ಷನ್ ಮಿಸ್ ಮಾಡಲ್ಲ. ಹಂಗಾಗಿ ಹೋಗ್ತಾ ಇದ್ದೀವಿ. ಅವ್ನು ಏನೇನು ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಅವ್ನು ಏನೇನು ಪ್ರೋಗ್ರಾಮ್ಗಳು ಕೊಡ್ತಾನೆ, ಯಾವ ಥರ ನೋಡ್ಕೊತಾನೆ. ನಮ್ದು ಆ ಥರ ನಮ್ಮ ಮಿಡಲ್ ಕ್ಲಾಸ್ ಲೈಫಲ್ಲಿ ಅಂಥ ದೊಡ್ಡ ಪ್ರೋಗ್ರಾಮ್ ಇಲ್ಲ. ಯಾಕೆ ಅಂದರೆ 10,000 ರೂಪಾಯಿ ಇದ್ರೂ ಅರಸೋ ಥರ ಬದುಕಂತ ಕ್ಲಾಸ್ ಲೈಫ್ ನಮ್ಮದು. ಹಂಗಾಗಿ ಇಂಥವನ್ನೆಲ್ಲ ನಾವು ಮಿಸ್ ಮಾಡ್ಕೊಳ್ಳಲ್ಲ. ನನಗಂತೂ ನಮ್ಮ ಮನೆಯವರು ಬಿಟ್ಟರೆ, ನಮ್ಮ ಮಕ್ಕಳು ಬಿಟ್ಟರೆ, ನನಗೆ ಹಿಂದೆ ಮುಂದೆ ಅಪ್ಪ ಅಮ್ಮನ ಅಂದರೆ ಯಾರಿಲ್ಲ. ನಮ್ಮ ಅಪ್ಪ ಬರ್ತಿರೋ 1 ವರ್ಷ ಆಗೋಯ್ತು. ಹಾಗಾಗಿ ನನಗೆ ಇಂಥ ಫಂಕ್ಷನ್ಗಳೆಲ್ಲ ತುಂಬ, ಯಾಕಂದ್ರೆ ಮಿಸ್ ಮಾಡ್ಕೊಳಕ್ಕಾಗ, ಇಂಥ ಫಂಕ್ಷನ್ ಎಲ್ಲ ಹೋಗಲೇಬೇಕಾಗುತ್ತೆ. ದಯವಿಟ್ಟು ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ, ಅಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಆಮೇಲೆ ಶೇರ್ ಮಾಡಿ, ಆಮೇಲೆ ಬೆಲ್ ಬಟನ್ ಆಲ್ ಅಂತ ಕೊಡಿ. ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ಕನ್ನಡ ಜನತೆಗೆ ನಾನು ಕೇಳ್ಕೊತೀನಿ. ನಮ್ಮ ಕರ್ನಾಟಕದಲ್ಲಿರೋಂಥ ಎಲ್ಲ ಜನತೆಗೂ ನಾನು ಕೇಳ್ಕೊತೀನಿ. ಆಮೇಲೆ ಕರ್ನಾಟಕದಿಂದ ಆಚೆ ನಮ್ಮ ಕನ್ನಡ ಜನತೆಗೂ ಕೇಳ್ಕೊತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಏನಾದ್ರು ವೀಡಿಯೋದಲ್ಲಿ ಮಾತುಗಳಲ್ಲಿ ಏನಾದ್ರು ತೊದಲು ನೋಡಿ ಏನಾದ್ರು ಇದ್ರೂ ಕ್ಷಮಿಸಿ ಅಂತ ಹೇಳ್ತಾ, ಆಮೇಲೆ ಕಂಟೆಂಟು ಸ್ವಲ್ಪ ಸರಿ ಇಲ್ಲ, ಸ್ಟಾರ್ಟಿಂಗ್ ಹೊಸದಾಗಿ ಮಾಡ್ತಿರೋದು, ಕಂಟೆಂಟು ಸರಿ ಇಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮುಂದೆ ಹೋಯ್ತಾ ಎಲ್ಲನೂ ಸರಿ ಮಾಡ್ಕೊಂಡು ನಾನು ವೀಡಿಯೋಗಳನ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದ್ಸರಿ ಕೇಳ್ಕೊತೀನಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಇವತ್ತು ನಮ್ಮ ಮಿನಿ ಬ್ಲಾಗ್ ಯಾವ ಥರ ಇರುತ್ತೆ, ಯಾವ ಥರ ಎಂಟರ್ಟೈನ್ಮೆಂಟ್ ಆಗಿರುತ್ತೆ, ಯಾವ ಥರ ನಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಅಂತ ನೋಡೋದ. ಬನ್ನಿ. ನೋಡೋದು ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಟಿಕ್ಟಾಕ್ ಮಾಡ್ತಾ ಇದ್ದ, ಒಳ್ಳೆ ಫೇಮಸ್ ಆಗಿದ್ದ. ಈಗ ಫ್ಯಾಮಿಲಿ ಮ್ಯಾನ್ ಆಗ್ಬಿಟ್ಟು ಪಾಪ ಕೆರ್ಕೊಳ್ಳೋದು ಪಂಚಾಯತಿಲ್ಲ. ಎಲ್ಲ ಕಟ್ಟು ಬಿಡು, ವಾಯ್ಸೇ ಇಲ್ಲ. ತಗೊಂಡೋಗಿ ಇದ್ರೊಳಗಡೆ ಆಗ್ತಾ ಸುಟ್ಟು ತಗೊಂಡು ನೋಡಿ ಬಂತ. ಈಗ ತಾನೇ ಡಕ್ ಆಗ್ತು, ಕರೆಂಟ್ ಪುನಃ ಹೋಯ್ತು. ಹಳ್ಳಿ ಕಡೆಗೆ ಪ್ರಾಬ್ಲಮ್ಮು, ಕರೆಂಟೇ ಹೋಯ್ತು. ಏನು ಏನು ಮಚ್ಚ? ಹಿಂಗೆ ಬ್ಲಾಕ್ ಮಾಡೋ. ಏನೇನು ಚಟಪ್ ಟಚಪ್, ಅದು ಟಚಪ್, ಅದು ಚಟಪ್ ಅಲ್ಲ. ರೆಡಿ ಆಯ್ತಾ? ಇದ ಮಕ ತೊಳಿದ ತಕ್ಷಣ ಕರೆಂಟ್ ಕಳ್ಸ್ಬಿಟ್ಟು ಸೆಟ್ಟಿಂಗ್ ಮಾಡಿಸ್ಕೊ ಬಂದಿದ್ದಲ್ಲ, ಮಕ ತೊಳೆದಿರಲಿಲ್ಲ. ಎಷ್ಟು 3 ದಿವಸ ಆಗಿತ್ತಾ? ಈ ಸಂಜೆ ಬೋಳಿ ಮಗರು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಾವೂದ್ ಇಬ್ರಾಹಿಂ ಬಿಲ್ ಅವರು ನಮ್ಮ ಮಗಳು ಅವ್ರ ಅಣ್ಣ ಆಡೋದು ನೋಡ್ಬಿಟ್ಟು ಎದ್ರಕೊಬಿಟ್ಟು ಅವ್ರ ಅಜ್ಜಿ ಹತ್ರ ಸೇರ್ಕೊಬಿಟ್ಟು ಹಂಗೆ ಬೈದಲ್ಲಿ ಆಯ್ ಮಾಡ್ಬಿಟ್ಲು. ಕರೆಂಟ್ ಯಾವಾಗ ಬರುತ್ತಂತ ದೇವ್ರು ಬರ್ಕೋತಾ ಇದ್ಲು. ಅಂತೂ ಇಂತೂ ಕೊನೆ ಕರೆಂಟ್ ಬರಲಿಲ್ಲ. ಇನ್ನೇನು ಮಾಡೋದು ಅಂದ್ಬಿಟ್ಟು ನಮ್ಮ ಮನೆಯವರು ಟಾರ್ಚರ್ ಮಾಡ್ಕೊಂಡು ಎಲ್ಲಾರ ಮಕ್ಕನೂ ಫ್ಲಾಶ್ ಮಾಡಿ ತೋರಿಸ್ತಾ ಇದ್ಲು. बदलेंगे दिन हमारे, कल चमकेंगे अपने सितारे। दिल हमने जो मिलके सवारे, कल
होंगे सपने वो सारे तेरा दिन आएगा ನೋಡಿ ಫ್ರೆಂಡ್ಸ್, ಇವನು ಕಳ್ಳನ ಮಗ ಅದೇನ. ಹೂವ ಸತ್ತೆ ಹಾಯ್ ಮೇಡಮ್ ಮಚ್ಚ, ಈ ಕಡೆನೂ ಸ್ವಲ್ಪ ಜಾಸ್ತಿ ಫಾಲೋವರ್ ಆಗಲಿ. ಊಟ ಮಾಡ್ತಿಲ್ಲ, ನೀವು ಊಟ ಮಾಡ್ದ? ನಾ ಮಾಡಿಲ್ಲ, ಮುದ್ದೆ ತಿಂದ? ಇಲ್ಲ ಮಾಡಿಲ್ಲ, ಹಾಂ ಮಾಡಿಲ್ಲ ಊಟ. ಯಾಕೆ ಈಗ ತಾನೆ ಮೇಯ್ತಿದ್ದಲ್ಲ? ಇಲ್ಲ ಹಾಂ ಮಗು ತಿನ್ಸಿದ್ದು. ನಾ ತಿನ್ಬ ಇಲ್ಲೇ ಒಲೆ. ಅಪ್ಪ ಸಾಯಿಸ್ತೀನಿ ಫಸ್ಟ್, ನಿಮ್ಮ ಮಗು ತಿನ್ಸು ಫಸ್ಟ್. ನಾನು ಅಯ್ಯೋ ಎಷ್ಟು ಕುಡ್ದು ಇಲ್ಲಪ್ಪ ಕುಡ್ದಿಲ್ಲ, ಅಯ್ಯೋ ಕುಡ್ದಿಲ್ಲ, ನಿಜ ಕುಡ್ದಿಲ್ಲ. ಸುಮ್ಮನೆ ಹೋಗಿದ್ಯಾ? ಇಲ್ಲ, ಸುಮ್ಮನೆ ಸತ್ತಿನ ಜೊತೆ ಹೋಗಿದ್ದು. ನೀ ಕುಡ್ದಿಲ್ಲ? ಇಲ್ಲ, ಯಾರು ಕೊಡಿಸ್ತಾರ ಹಂಗೆ? ಪ್ಲಸ್ ಆಯ್ತು ಊಟ ಮಾಡಿಲ್ಲ, ನಾನು ಉಡಿಸಿ ನಮ್ಮ ಊರು ಅದೇ ಹತ್ತಿನ ಕೇಳ್ತೀರಿ ನನಗೆ ಕೊಡ್ತಾರೆ ಅಂತಾನೆ ಕ್ರಿಕೆಟ್ ಕುಡ್ದಿಲ್ಲ, ನಾ ಕುಡ್ದಿಲ್ಲ. ನಿನಗೆ 100 ಸಲ ಹೇಳಿದ್ರು ತಿಳ್ಕೊತಾ ಇಲ್ಲ. ಅನ್ನಕ ಬರಲ್ಲ ಅನ್ನಕ ಬಿಸಿ ಅನ್ನಲ್ವಾ? ತಡಿ ಪ್ರದೀಪ ಇನ್ನೊಂಚೂರು ಹಾಕುವ, ಅಲ್ಲಿ ಗಟ್ಟಿ ಅಲ್ಲ ತಿನ್ನೋ. ಬಿಡು ಬಿಡು ಪ್ರದೀಪ ತಿರ್ಸ್ತೀನಿ. ಹಿಂಗೆ ನಂಬಿಟ ಬಾ ಮಲ್ಕೋಬೇಕು ಸರ್ ಈಗ. ಟೆನ್ಷನ್ ಆಗೈತೆ ಆಗಿಲ್ಲ ಯಾರ ಬಗ್ಗೆ? ಇದಕ್ಕೆ ಪಾನ್ಕ ಹಾಕ್ಬೇಕಾ? ಅಲ್ಲಿ ಒಂದು ಚಮಚ ಮಾತಾಡುತ್ತೆ. ಮಾಡಿ ಮಾಡಿ ಇನ್ನೊಂದ್ಸತಿ. अभी मजा आएगा ना भिड़ो
ಅವರು ನನಗೆ ಮಲ್ಗಕ್ಕೆ ಬಿಡ್ತಿಲ್ಲ ಒಳಗಡೆ, ಹಂಗಾಗಿ ನಂಗೆ ನಾವು ಲೋಪರ್ ಎಳಿಮಿದಿರಂತೆ. ಅದಕ್ಕೆ ಗಾಡಿ ಮಲಗಿಸಿರೋದಾ ಲೈಲ್ಯಾಂಡಲ್ಲಿ? ಅದಕ್ಕೆ ಗಾಡಿ ಮಲಗಿಸಿರೋದ ಲೈಲ್ಯಾಂಡ್ ಗಾಡೀಲಿ ಅಳಿಂದಿರ್ನ? ಬೇಡ ಬೇಡ, ಮನೇಲಿ ಮುಕ್ಲರಿ ಶೆಕೆ ಡ್ಯಾನ್ಸ್ ಮಾಡಿರೋದಕ್ಕೂ ಅದಕ್ಕೂ ಮುಕ್ಲರಿ ಶೆಕೆ. ನಂದು ಗಾಡಿ ಮಲಗಿ ಸುಮಾರು ದಿವಸ ಆಯಿತು, ಮಲ್ಕೋತೀನಿ. ಅದು ನನ್ನ ಮಗ ಮಲಗಕ್ಕೂ ಬಿಡ್ತಿಲ್ಲ ಬೋಳಿ ಮಗ. ನಂದಲ್ಲ ಗಾಡಿ, ನಿಂದೆ ಹೊಡೆದಾಕು. ಏಯ್ ಬೇಡ ಕಣಪ್ಪ, ನಿಮ್ಮ ಅಪ್ಪರು ಕಷ್ಟಪಟ್ಟು ತೊಗೊಂಡ್ರ ಗಾಡಿಯಾ? ನಾನು ಬ್ಲಾಗ್ ಮಾಡ್ದೆ ಹಿಂಗ. ನಂದು ಊಟ ಆಯ್ತು ಶಿವ, ಒಂದು ಮುದ್ದೆ, ಅನ್ನ ಸಾಂಬಾರು, ಮಳೆ ಒಳಕಲ್ ಸಾರು. ಗುರು ಸಿಕ್ಕಾಪಟ್ಟೆ ಚಿತ್ತಲಾಗ್ಬಿಟ್ಟವನೆ, ತಲೆ ತಿಂತವನೆ, ಮಲ್ಗಕ್ಕೂ ಬಿಡ್ತಿಲ್ಲ ಈ ಬೋಳಿ ಮಗ. ಅಪರೂಪಕ್ಕೆ ಬಂದಿದ್ದೀನಿ, ಕಣ್ಣು ಬಿಡೋಕ್ಕಾಯ್ತಲ್ಲ ಅವನಿಗೆ. ಒಂದು ಬಿಯರ್ಗೆ ಗಾಡಿ ನಮಗೆ ಟೈಟ್ ಆಗ್ಬಿಟ್ಟ. ಬೇಡಪ್ಪ, ಹೊರಗಡೆ ಮುಕ್ಲರಿ ಶೆಕೆ ಮಗ. ಹೆಂಗ್ ಕಾಣ್ತಿದೆ ಫ್ರಮ್ ಯರಗುಂದ ಪೋಸ್ಟ್, ಸರ್ಗಮೆ ಹೋಬ್ಳಿ, ಹಾಸನ ತಾಲೂಕು, ಕುಡ್ದಾಗ ಹೇಳಿ, ಕುಡ್ದಿದ್ದು ಇಳ್ದಿದ್ದಾಗ ಹೇಳಿ ಮಾತು. ನಂದು ಊಟ ಆಯ್ತು ಕೇಳೋದು ಬೇಕಾ ನಿಮ್ಮ ಮನೆಯವ್ರಿಗೆ? ದೇವ್ರನ್ನ ಊಟ ಆಯ್ತು ಕೇಳು. ಊಟ ಮಾಡಿ ಮಲಗಂತೂ ಬಿಡಲ್ಲ, ನನ್ನ ಜೊತೆ ಮಲಗ. ನಾನು ಇಲ್ಲೇ ಮಲಗಲ್ಲ, ನಿನ್ನ ಜೊತೆ ಮಲಗಲ್ಲ. ಕೆಪ್ರ ನನ್ನ ಮಗನೇ, ನಿನ್ನ ಜೊತೆ ಮಲ್ಕೋಬೇಕಂತೆ ಬೋಳಿ ಮಗನ ತಂದು. ನಮ್ಮ ಮನೆಯವ್ರು ಬಂದವ್ರೆ, ಮಲ್ಗಕ್ಕೆ ಬಿಡ್ತಿಲ್ಲ ಸ್ನೇಹಿತರೆ. ನನ್ನ ಮನೆಯವ್ರು ನನಗೆ ಕೈ ತೆಗೀರಿ, ಕೈ ಹಿಡಿತೀರಾ? ನಾನು ಬ್ಲಾಗ್ ಮಾಡ್ತೀನಿ. ನನಗೆ ಬೇಡ ಸ್ವಾಮಿ, ನನಗೆ ಬೇಡ, ನನಗೆ ಸಖತ್ತಾಗಿ ಮಲ್ಕೊಳ್ಳಿ ಪರವಾಗಿಲ್ಲ ಆಯ್ತಾ. ನನಗೆ ಮೆಲ್ಲಕ್ಕೆ ಬಂದು ಆ ಒಕ್ಕೊಬಿಟ್ರಿ ಶೆಕೆಗಾಲದಲ್ಲಿ ತಣ್ಣಗೆ ಅದಕ್ಕೂ. ನಿನಗೆ ಗೊತ್ತಿಲ್ಲ, ನಾನು ಮನೆ ರೀಲ್ಸ್ ನೋಡ್ತಕೊಂಡು ಎಡ್ಬುರಿ ಆ ಮಂಡ್ಲದಾವು ನಾಗರಾವ್ ಬಂದು ಬುಸ್ ಬುಸ್ ಅಂತಿದ್ದ. ನಿನ್ಗೇನು ಗೊತ್ತು, ಹೋಗು. ನೋಡಿ ಆತ್ಮಾರೆ, ನನಗೆ ಮಲ್ಗಕ್ಕೆ ಬಿಡ್ತಿಲ್ಲ. ನಮ್ಮ ಮನೆಯವ್ರು ಸಿಕ್ಕಾಪಟ್ಟೆ ಓವರ್ ಆಗಾಡ್ತಿದ್ದಾರೆ. ನಂದು ಓವರ್ ಆಯ್ತಿತ್ತು. ಇಲ್ಲ, ಇದೆಲ್ಲ ಕಟ್ಟು. ದಿವಸ ಆದಮೇಲೆ ಗಾಡಿ ಒಳಗಡೆ ಮಲಗಿದ್ದೀನಿ. ಸೊ ಆತ್ಮೀಯರೇ, ಇವತ್ತು ನೋಡಿ, ಇವತ್ತು ಚಂದಮ್ಮ ಎಷ್ಟು ಚೆನ್ನಾಗಿ ಕಾಣ್ತಾನೆ. ಎಲ್ಲ ಟೈಮು ಚೆಂದಾಗೆ ಕಾಣ್ತಾನೆ. ಒಂಥರ ಚಂದ ಗಾಡೀಲಿ ಮಲ್ಗಕ್ಕೆ.
ಲಾರಿಲಿ ಆ ಡ್ರೈವರ್ಗಳಿಗೆ ಗೊತ್ತು ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಗಾಡೀಲಿ ಮಲಗೋದು. ಆಮೇಲೆ ಆ ಇಬ್ನಿ ಕಟ್ಟೋದು ಗಾಜಲ್ಲಿ ನಡೀತಾರೆ, ಗಾಜಲ್ಲಿ ಇಬ್ನಿ ಕಟ್ಟೋದು. ಆಮೇಲೆ ಯಾರೂ ಇರಲ್ಲ, ಥರ ಬೈದು ವಾತಾವರಣ, ಆ ಫೀಲೇ ಚೆಂದ ಗಾಡೀಲಿ. ಸಡನ್ ನಿದ್ದೆಗಳು ಬರಲ್ಲ, ಸ್ವಲ್ಪ ನಾಯಿಗಳು ಬಗ್ಳಿದ್ರು ಗಾಂಡ್ಗಾಬ್ರಿ ಚೆನ್ನಾಗಿರುತ್ತೆ ಒಂಥರ. ಆ ಸೊಳ್ಳೆಗಳ ಆರಭಟಗಳು ಚೆನ್ನಾಗಿರ್ತವೆ ಒಂಥರ. ನೋಡಿ ಸೊಳ್ಳೆ ಒಳಗಡೆ ಬರೋಕ್ಕೆ ಎಷ್ಟು ಪಡಾಡ್ತೈತೆ. ನನ್ನ ಮಗಂದು ಇಲ್ಲಿ ಸೊಳ್ಳೆ, ಈ ಸೊಳ್ಳೆ ಒಳಗಡೆ ಬರೋಕ್ಕೆ ಹೊಸಿ ಒದ್ದಾಡ್ತಿಲ್ಲ. ಒಳಗಡೆ ಬಂತು ಅಂದರೆ ಮಿಸ್ಸಾಗಿ ರಕ್ತ ಏರ್ಬಿಡುತ್ತಂದ ಮೈಯಲ್ಲಿ. ಮೈಯಲ್ಲಿ ಮೊದಲೇ ನನ್ನ ಮೈಯಲ್ಲಿ ರಕ್ತ ಇಲ್ಲ. ಈ ಬೋಳಿ ಮಗನ ಸೊಳ್ಳೆ ಬಂದು ಒಯ್ಯಿ ಕೊಡ್ತೈತೆ. ಅವಲಿಂದ 4-5 ಸೊಳ್ಳೆ ಹೊಡೆದ್ನಪ್ಪ, ನಿದ್ದೆ ಕೊಡ್ತಿಲ್ಲ. ಇವತ್ತು ಯಾಕೋ ಜಾಗರಣೆ ಮಾಡೋಂಗೈತೆ ನಮ್ಮ ಪರಿಸ್ಥಿತಿ. ಯಾಕೋ ವಿಡಿಯೋ ಮಾಡೋದ ಅಂತ ಮಧ್ಯರಾತ್ರಿ ಮಾತಾಡ್ತಾರೆ ಅಂತ. ನಾ ಮಲಗೋ ಗಾಡಿ ಅಂದರೆ ಅವ್ರದ್ದು. ಇದು ನನ್ನ ರಥ, 3 ಚಕ್ರದ ರಥ. ಶಾಮೆಲ್ಲ ತರಿಸಿದ ನಮ್ಮ ಬಾಮೈದ. ಸಿಂಪಲಾಗಿ ಮಾಡೋದು ದೊಡ್ಡದಾಗಿ ಮಾಡ್ತಾವನೆ. ಇದು ನಮ್ಮ ಬಾಮೈದ ಗಾಡಿ, ಮಹೇಂದ್ರ ಸುಪ್ರೋ ಗಾಡಿ. ನಾಯಿಗಳಿಗಿರೋ ಮೀಟ್ರು ನಮಗಿಲ್ಲ. ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹಾಯ್. ಆರಾಮಿದ್ದೀರಾ? ಬನ್ನಿಲ್ಲ, ಮನೇಲಿ ನಿದ್ದೆ ಬರ್ತಿಲ್ಲ, ನಿಮ್ಮ ಜೊತೆ ಒಂಚೂರು ಮಾತುಕತೆ ಐತೆ. ಬನ್ನಿಲ್ಲ, ಬರಲಿ. ಏನು ಊಟ ಮಾಡಿದ್ರೆ? ಮಧ್ಯರಾತ್ರಿಯಲ್ಲಿ 12:15 ಟೈಮು. ಸುಳ್ಳು ಕೇಳೋಣ, ಸ್ಕ್ರೀನ್ಶಾಟ್ ತೆಗೆದು ನಾನು ಹಾಕ್ಬಿಡ್ತೀನಿ ಬೇಕಾರೆ. ನಾನೀಗ ನೋಡಿ, ಇದು ನಾಯಿ ವಿಡಿಯೋ ಅಲ್ವಾ, ಮಧ್ಯರಾತ್ರಿ ಸುಳ್ಳು ಕೇಳೋಣ ದೇವರನ್ನ. ಮಧ್ಯರಾತ್ರಿ 12:37 ಟೈಮು. ನಂದು ನಾನು ವೀಡಿಯೋ ಮಾಡೋದು ಕೆಳಗಡೆ ಬರುತ್ತೆ, ಅಂದರೆ ಈ ನಾಯಿದ್ದು ಏನೀಗ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿ ನಿಮ್ಮ ಕೆಳಗಡೆ ವೀಡಿಯೋ ಬರುತ್ತೆ. ನಂದು ರಿಯಲ್ಮಿ ಫೋನು. ಆಮೇಲೆ ಅದ್ರದ್ದು ಇದೆಲ್ಲ ಬರುತ್ತೆ, ನಾನು ಅದು ಬೇಕಾದ್ರೆ ಹಾಕ್ತೀನಿ. ನಾನು ಬೇಕಾರೆ ಏನು ಟೈಮು ಏನು ಡೇಟು ಅಂತ. ನಾನು ಸುಳ್ಳು ಅಂತ ಹೇಳ್ತಿಲ್ಲ, ಎಲ್ಲ ಮಲ್ಕೊಂಡಿದ್ದಾರೆ. ಈ ಟೈಮಲ್ಲಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಒಬ್ರಿಗೆ ಎದುರಿಸ್ತೀನಿ ನೋಡಿ ಹೆಂಗೆ ಎದುರ್ಕೋತಾರೆ. ಎದುರಿಲ್ವಾ? ನೋಡಿದ್ರ ಅರ್ಸಿಕೆರೆಗೆ ಹೋಗ್ಬಂದ್ರ? ಹ್ಞೂ, ಮಧ್ಯರಾತ್ರಿ 12:37 ಬ್ಲಾಗ್ ಮಾಡ್ತಾ. ಹಾಂ, ಬಾಯಿ ಪಡ್ಕೊಳ್ಳೋದು ಯಾವನಿಗೆ ಗೊತ್ತು. ಆಗಿದ್ದೀರಾ? ನೋಡಿದೆ ನಾನು, ಸಬ್ಸ್ಕ್ರೈಬ್ ಆಗಿದ್ದೀರಾ? ಇಷ್ಟು ಬೇಗ ಹೋಗ್ಬಂದ್ರೆ ಅರ್ಸಿಕೆರೆಗೆ? ಸ್ವಿಚ್ ಆಫ್ ಆಗಿತ್ತ ಮಗ. ನಿಂದ್ರೆ ತೋರಿಸ್ತಾ ಟೈಮು ನಂಬಬೇಕಲ್ಲ. ಈ ಟೈಮಲ್ಲಿ ಬ್ಲಾಗ್ ಮಾಡ್ತಾಯಿದ್ದೀವಿ ಅನ್ನೋದನ್ನ. ತಡಿ, 12:39 22/4/2027. ಸಾರಿ 26 ಅರ್ಸಿಕೆರೆಗೆ ಹೋಗ್ಬಂದಾರೆ. 12:39 ಎಣ್ಣೆ ಕುಡ್ಕೊಂಡು ಹೋಗಿದ್ರು ಇಷ್ಟೊತ್ತಲ್ಲಿ ಅಂತ ಹೇಳ್ಬೇಕಲ್ವಾ. ನಾನೇನು ಹೇಳಿಲ್ಲ, ಎಲ್ಲ ಅವರೇ ಹೇಳಿದ್ರು. ಈಗ ಹೋಗಿ ದಬಾಕೊಳ್ಳಿ, ಮಲ್ಕೊಳ್ಳಿ. ಇನ್ನೇನು ಆಯ್ತಲ್ಲ, ಬೆಳಗ್ಗೆ ಆಯ್ತು. 12:39 12:40. ಹಾಂ, ಮುಂದೆ 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 ಹಾಂ ಮುಂದೆ ಅಣ್ಣವರು ಗೊತ್ತು ಒಳಗಿಲ್ಲ ಮಂಗಲ್ ತೊಳಕು ಡ್ಯಾನ್ಸ್ ಮಾಡೋಕೆ ಒಂದ್ ಕಡೆ ಹೇಳಿದ್ರೆ ಒಂದ್ಸಲ ರಾಜ್ಕುಮಾರ್ ಅಂತಾರೆ, ಒಂದ್ಸಲ ಶಿವರಾಜ್ಕುಮಾರ್ ಅಂತಾರೆ. ನಾವೆಲ್ಲ ಹಾಕ್ತೀನಿ ಬರ್ತೀನಿ, ಏನೋ ಹಾಕ್ಬಿಡೋದು. ದುಡ್ಡಿಗೋಸ್ಕರ ಎಲ್ಲ ಗೋವಿಂದ ಮಾಡಾಕ್ಬಿಟ್ಟಿದ್ಯಾ?
ಹಿಂದೆ ಬಂದು ದುಡ್ತೊಂಡಿದ್ದ ನಾನೇನು ಅನ್ಕೊಂಡೆ ಮಂತ್ರ ಗಿತ್ರ ಮಾಡ್ತಾರೆ ನಮ್ಮ ಮಲ್ಗಕ್ಕಿಂಗ್ ಕೂಡ ಬೆಳಗ್ಗೆ ಫೇಮಸ್ ಆಗ್ಬಿಡ್ತೀರಾ ವಾ 4,000 ಚಿತ್ತಾಲ್ ಪತಾಲ್ ಮಧ್ಯರಾತ್ರಿ ಟೈಮ್ ಎಷ್ಟು ಎಲ್ಲಿಗೆ 1:07ಕ್ಕೆ ಇವರು ಊಟ ಮಾಡ್ತಾರೆ ಮಳೆ ಕಳ್ಸಾರು ಅವ್ರ ತಂಗಿ ಊಟ ಕೊಟ್ಟವ್ರೆ ಮಧ್ಯರಾತ್ರಿ 1 ಗಂಟೆಗೆ ಮಧ್ಯ ರೋಡಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಹಾಂ ಗಿನ್ನಿಸ್ ದಾಖಲೆ ಬರೀತವ್ರೆ. ಅದೇ ಹೇಳಿದ್ ನಾನು. ಇದೆ ಆ ಕಡೆ ಮಂಡ್ಲದವು ನಾಗರಾವ್ ಬಿಟ್ಟಕ್ಕೆ ಈ ಕಡೆ ಮಂಡ್ಲದವು. ಅದಕ್ಕೆ ಮೆಲ್ಲಿಗೆ ಬಂದು ಒಕ್ಕೊಬಿಡ್ತಾಂಬಿಟ್ಟು ನಾ ಇಲ್ಲಿ ಮಲಗೆಲ್ಲ.